ನಾವು ಈಗ ಇವತ್ತು ಫ್ರೆಂಡ್ಸ್ ಜೊತೆಯಲ್ಲಿ ಎಂಜಾಯ್ ಮಾಡೋಣ ಅಂತ ಒಂದು ರಿಸಾರ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ನೆಲಮಂಗಲ ಹತ್ರ RR ರಿಟ್ರೀಟ್ ಅಂತ. ಓಕೆ, ನಾವು ಒಂದು 6 ಜನ ಇದ್ದೀವಿ. ಇದೇ ಫಸ್ಟ್ ಟೈಮು ನಾವು ಫ್ರೆಂಡ್ಸ್ ಜೊತೆಯಲ್ಲಿ ಒಂದು ಔಟಿಂಗ್ ಅಂತ. ಇವತ್ತು ಒಂದು ಸ್ಪೆಷಲ್ ಎಂಜಾಯ್ಮೆಂಟ್ ಇವತ್ತು. ಅದಕ್ಕೆ ಸುಮ್ಮನೆ ನಿಮಗೆ ಒಂದು ವೀಡಿಯೋ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಓಕೆ, ನಮಗೆ RR ರಿಟ್ರೀಟ್ ರಿಸಾರ್ಟ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಓಕೆ, ಹೌದಾ? ನಾನು ಅಷ್ಟೇ ಆಫೀಸ್ ಕಡೆಯಿಂದ. ಹೌದಾ? ನಾನು ಫಸ್ಟ್ ಟೈಮು. ದಿವ್ಯಾ, ನೀನು ಫಸ್ಟ್ ಟೈಮು? ಫ್ಯಾಮಿಲಿ ಕಡೆಯಿಂದ ಫ್ಯಾಮಿಲಿ ಎಲ್ಲರೂ ಹೋಗ್ತಾರೆ, ಸುಮ್ಮನೆ ಇರು. ತುಂಬಾ ಕಡೆ ಹೋಗಿದ್ವಿ. ಫ್ಯಾಮಿಲಿ ಎಲ್ಲ ಇರ್ತಾರೆ, ಫ್ರೆಂಡ್ಸ್ ಜೊತೆ ಹೋಗಿಲ್ಲ. ಆಫೀಸ್ ಕಲೀಗ್ಸ್ ಇಂದ ಹೋಗಿದ್ವಿ. ನಾವು ಅಷ್ಟೇ ಸಿಕ್ಕಾಪಟ್ಟಿ ನಾವು ಫ್ರೆಂಡ್ಸ್ ಜೊತೆ ಇದ್ದೆ ಫಸ್ಟ್ ಟೈಮ್, ಲೈಫ್ ಫಸ್ಟ್ ಟೈಮ್. ನೀನು ಹೋಗಿದ್ದೆ? ದಿವ್ಯ ಹೋಗಿದ್ಯಾ? ಇಲ್ಲ. ಥ್ಯಾಂಕ್ ಯು. ನಾವೆಲ್ಲರೂ ಬ್ಯಾಂಡ್ ಎಲ್ಲ ಕೈಲಿ ಕಟ್ಕೊಂಡಿದ್ದೀನಿ. ಇದು ಬಂದು ರಿಸೆಪ್ಷನು. ನಾವು ಆಲ್ರೆಡಿ ರಿಸೆಪ್ಷನ್ ಹತ್ರ ಹೋಗಿ ಎಲ್ಲ ಸೆಟಲ್ ಮಾಡಿಬಿಟ್ಟು ನಾವು ಆಚೆ ಬಂದಿರೋದು. ಅದಾದಮೇಲೆ ಅವರು ನಮಗೆ ಕೈಯಲ್ಲಿ ಬ್ಯಾಂಡ್ ಹಾಕ್ಕೊಟ್ಟಿರೋದು. ನಮಗೆ ಆ ಕೈಯಲ್ಲಿ ಆ ಬ್ಯಾಂಡ್ ಇದೆ ಅಂದರೆ ಯಾವ್ಯಾವ ಗೇಮಲ್ಲಿ ನಮಗೆ ಹೋಗ್ಲಿಕ್ಕಾಗುತ್ತೆ ಅಂತ ಗೊತ್ತಾಗುತ್ತದೆ. ಕೆಲವೊಂದು ಗೇಮಲ್ಲಿ ನಮಗೆ ಈ ಬ್ಯಾಂಡ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಅದು ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. 100 ರೂಪೀಸ್ 150 ಅಂತ ಆ ಥರ. ಇದು ತುಂಬ ಚೆನ್ನಾಗಿದೆ. ಇದು ರಿಸಾರ್ಟ್ ನೋಡಲಿಕ್ಕೆ ತುಂಬ ಕಾಮಾಗಿದೆ, ಸೈಲೆಂಟ್ ಆಗಿದೆ. ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ಗೆ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಈ ಥರ ಅದೊಂದು ರಿಸಾರ್ಟ್ಗೆ ಹೋಗ್ಬಿಟ್ರೆ ಎಷ್ಟು ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಗೊತ್ತಾ? ನೋಡಿ, ಈ ಸೈಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಸುತ್ತ ನೋಡಿ ಫುಲ್ಲು ಬಿಲ್ಡಿಂಗ್ ಅಂದರೆ ರೂಮ್ಸ್ಗಳು. ಯಾರಿಗಾದರೂ ಬಂದು ಸ್ಟೇ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಇಲ್ಲಿ ಬಂದು ಸ್ಟೇ ಮಾಡಿಕೊಂಡು 1 ದಿನ 2 ದಿನ ಎಲ್ಲ ಇದ್ಬಿಟ್ಟು ಹೋಗ್ಬೋದು. ಯಾವಾಗಲೂ ನಾವು ಕೆಲಸದ ಬಿಸಿಯಲ್ಲಿ ಎಲ್ಲ ಇರ್ತೀವಲ್ವ, ಸಮ್ಟೈಮ್ಸ್ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು ಅನ್ನೋ ಅನ್ಸೋ ಟೈಮಲ್ಲಿ ಈ ಥರ ರಿಸಾರ್ಟ್ಗೆ ಬಂದು ಸ್ಟೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಆರಾಮಾಗಿ ಕೂತ್ಕೋಬೋದು ಸ್ವಲ್ಪ ಹೊತ್ತು. ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ಅದ್ರದ್ದು ಒಂಥರ ಕೋಲ್ಡು ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಅಂದರೆ ಒಂದು ಮೈಂಡ್ ರಿಲ್ಯಾಕ್ಸೇಷನು ಮತ್ತು ಫ್ರೆಂಡ್ಸ್ ಜೊತೆಯಲ್ಲಿ ಅಲ್ವಾ, ಅದಕ್ಕೆ ಸುಮ್ಮನೆ ಒಂದೊಂದು ಗೇಮ್ ಅದೆಲ್ಲ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಒಬ್ಬೊಬ್ಬರು ರೆಡಿ ಆಗ್ತಿದ್ದಾರೆ. ನಾವು ಬಂದು ಜಸ್ಟ್ ಬ್ಯಾಗೆಲ್ಲ ಲಾಕರಲ್ಲೆಲ್ಲ ಇಟ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀನಿ. ಇನ್ನು ಗೇಮ್ ಸ್ಟಾರ್ಟ್ ಮಾಡಬೇಕು. ನಾವು ಗೇಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಇವರು ಬಂದ ಟೈಮಲ್ಲಿ ವೆಲ್ಕಮ್ ಡ್ರಿಂಕ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ವೆಲ್ಕಮ್ ಡ್ರಿಂಕ್ ಎಲ್ಲಿ ಅಂತಿದ್ದಕ್ಕೆ ಅಲ್ಲಿ ಕ್ಯಾಂಟೀನ್ ಹತ್ರ ಹೋಗಿ ಕೇಳಿದ್ರು. ಅದಕ್ಕೆ ನಾವು ಹೋಗಲಿ ಒಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ರಿಫ್ರೆಶ್ ಆಗಿ ಹೋಗೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಈ ರಿಸಾರ್ಟ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರಪ್ಪ. ಏಕೆಂದರೆ ಎಷ್ಟು ನೀಟಾಗಿ ಇಟ್ಟಿದ್ದಾರಂತ ನೋಡಿ. ಅದಾದಮೇಲೆ ಫುಲ್ಲು ಗ್ರೀನರಿ ಎಲ್ಲ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಅದಾದಮೇಲೆ ನಾವಿಲ್ಲಿ ಕ್ಯಾನಿನ್ ಹತ್ರ ಬಂದಿದ್ದೀವಿ. ನಾವು ಇಲ್ಲಿ ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವರು ನಮಗೆ ವೆಲ್ಕಮ್ ಡ್ರಿಂಕು ಅಂತ ಏನಂತ ಗೊತ್ತಿಲ್ಲ. ನೋಡೋಣ ಏನು ಬರುತ್ತೆ ಏನೋ ಅಂತ ನೋಡೋಣ. ವೆಯ್ಟ್ ಮಾಡ್ತಾಯಿದ್ದೀವಿ. ತುಂಬ ದೊಡ್ಡ ಸ್ಪೇಸ್ ಆಯಿತಾ, ತುಂಬ ಜನ ಕೂತ್ಕೋಬೋದು. ನಮಗೆ ವೆಲ್ಕಮ್ ಡ್ರಿಂಕಾಗಿ ಅವರು ಲೆಮನ್ ಜ್ಯೂಸ್ ಕೊಟ್ಟಿದ್ದಾರೆ. ನಾವು ಜ್ಯೂಸ್ ಕುಡಿದಾದ್ಮೇಲೆ ಗೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಇನ್ನು ಆ ಕಡೆಗೆ ಹೋಗಿಲ್ಲ ಇನ್ನು. ನಾವು ಗೇಮ್ ಆಡೋಣ ಅಂತ ಗೇಮ್ ಏರಿಯಾಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ದಾರಿಯಲ್ಲಿ ನೋಡಿ ಏರ್ ಸೈಕ್ಲಿಂಗ್ ನೋಡಿ ಹೆಂಗೆ ಹೋಗ್ತಾ ಇದೆ ಅಂತ, ಅದರಲ್ಲಿ ಹತ್ತಬೇಕು ನಾನು ಅಂದ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ಕಡೆ ಬಂದು ನಾನು ಬೆಲ್ಟಲ್ಲಿ ಹಾಕ್ಕೊಂಡು ಹೆಲ್ಮೆಟ್ಟು ಎಲ್ಲ ತೊಗೊಂಡ್ರೆ ಇದು ಮಾಡ್ತಾಯಿದ್ದೀನಿ. ತೊಗೊಂಡ್ರೆ ಹೆಲ್ಮೆಟ್ಟು ನನಗೆ ಸರಿಯಾಗಿ ಕೂರ್ತಾ ಇಲ್ಲ, ಅದಕ್ಕೆ ಕ್ಲಿಪ್ಪಲ್ಲ ಇಲ್ಲ, ಅದಕ್ಕೆ ನಾನು ಚೇಂಜ್ ಮಾಡಿಕೊಂಡೆ. ನನಗೆ ಹೆಲ್ಮೆಟ್ಟೆಲ್ಲ ಹಾಕ್ಕೊಂಡು ರೆಡಿಯಾಗಿ ನಿಂತೀನಿ. ಜಿಪ್ಲೈನ್ ಹೋಗೋಣ ಅಂತ. ಎಲ್ಲದರಲ್ಲೆಲ್ಲ ಹತ್ತಕ್ಕಾಗಲ್ಲ, ಕೆಲವೊಂದರಲ್ಲೇ ಹತ್ತುತ್ತೀನಿ. ಅಡ್ವೆಂಚರ್ ಗೇಮು ಇದ್ರ ಥರ ಮೇಲೆ ಹತ್ಬಿಟ್ಟು ಮೇಲಿಂದ ಹೋಗ್ಬೇಕಾಗಿರೋದು. ತುಂಬ ಹೈಟ್ ಇದೆ. ನಮಗೆ ಕೆಳಗಿಂದ ನೋಡೋವಾಗ ಅಷ್ಟು ಹೈಟ್ ಅನಿಸಲ್ಲ, ಬಟ್ ಮೇಲೆ ಹತ್ತಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಹೈಟ್ ಇದೆ ಅಂತ. ತುಂಬ ಮೇಲೆ ಹೋಗಬೇಕು. ಯಾವ್ಯಾವ್ದ್ರಲ್ಲಿ ಹತ್ತಕ್ಕಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಮೇಲೆಯಿಂದ ನಾನು ಕೆಳಗಡೆಗೆ ಒಂದು ವ್ಯೂ ಮಾಡಿರೋದು ನೋಡಿ ಹೇಗಿದೆ ಅಂತ ನೋಡಿ. ಎಷ್ಟು ನೋಡಲಿಕ್ಕೆ ಹೆಂಗಿದೆ ಅಂತ ನೋಡಿ. ಎಷ್ಟೊಂದು ಜಾಗ ಗೊತ್ತಾ, ತುಂಬ ಒಂದು ದೊಡ್ಡ ಜಾಗದ ಮಧ್ಯದಲ್ಲಿ ರಿಸಾರ್ಟ್ ಇರೋದು. ಒಬ್ಬೊಬ್ಬರು ಒಂದೊಂದು ಗೇಮ್ ಆಡ್ತಿದ್ದಾರೆ. ಡಿಫ್ರೆಂಟ್ ಟೈಪ್ ಇದೆ, ಬೇರೆ ಬೇರೆ ಥರದ್ದು ಗೇಮ್ ಇದೆ. ನನ್ನ ಫ್ರೆಂಡ್ ನೋಡಿ ಬರ್ತಿದ್ದಾಳೆ, ಅದಾದಮೇಲೆ ಹಂಗೆ ವಾಪಸ್ ಹೋದ್ಲು, ಅವಳಿಗೆ ಭಯ ಆಗ್ತಾಯಿದೆ ಅಂತ. ಹಂಗೆ ನಾವು ಕೆಲವೊಂದು ರೈಡು ಮುಗಿಸ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರು ಹೋಗ್ತಾ ಇದ್ದಾರೆ. ಕೆಲವೊಂದರಲ್ಲಿ ಎಲ್ಲ ಹತ್ತಿದ್ದೀನಿ. ಫುಲ್ಲು ಟಯರ್ಡ್ ಆಗಿದೆ. ಇದು ಸ್ವಲ್ಪ ಬಿಸಿಲು ಬೇರೆ ಇದೆ. ಬಿಸಿಲು, ಅದ್ರ ಮಧ್ಯದಲ್ಲಿ ಗಾಳಿ ಚೆನ್ನಾಗಿದೆ. ನಾನು ಇದು ಒಂದು ಅಡ್ವೆಂಚರ್ ಗೇಮು. ಇದು ಏನಂದರೆ ಈ ಟೈರ್ ಮೇಲೆ ನಾವು ಕಾಲಿಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಫುಲ್ ಜಾರುತ್ತದೆ, ಆ ಕಡೆಗೆ ಸ್ಲಿಪ್ ಆಗುತ್ತೆ. ಒಂದು ಕಾಲು ಒಂದರಲ್ಲಿ ಇಟ್ಬಿಟ್ಟು ಇನ್ನೊಂದರಲ್ಲಿ ಇಡೋಷ್ಟಿಗೆ ಅದು ಆ ಕಡೆ ಈ ಕಡೆ ಶೇಕ್ ಆಗುತ್ತೆ. ಇದು ಫಿನಿಷ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ, ಆದ್ರೂ ಫಿನಿಷ್ ಮಾಡಲೇಬೇಕಲ್ಲ. ಹೆಂಗೋ ನಾನದು ಫಿನಿಷ್ ಮಾಡಿದ್ದೀನಿ. ಅದು ಫಿನಿಷ್ ಆಯಿತು. ಗೇಮ್ ಆಡಿಬಿಟ್ಟು ಇಲ್ಲಿ ಕೆಳಗೆ ಬಂದು ಕೂತ್ಕೊಂಡು ರೆಸ್ಟ್ ತೊಗೊಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಆದಮೇಲೆ ಮಿಕ್ಕಿದ್ದು ಮಾಡೋಣ ಅಂತ. ಅದಾದಮೇಲೆ ನನ್ನ ಫ್ರೆಂಡ್ ನೋಡಿ, ಅವಳು ಏರ್ ಸೈಕ್ಲಿಂಗು ಎಷ್ಟು ಚೆನ್ನಾಗಿ ಅವಳು
ಪೆಡಲ್ಲು ಇದು ಮಾಡ್ಕೊಂಡು ಹೆಂಗೆ ಓಡಿಸ್ಕೊಂಡು ಬರ್ತಿದ್ದಾಳೆ ಅಂತ ನೋಡಿ, ಎಷ್ಟು ಸೂಪ್ರಾಗಿ ಓಡಿಸ್ತಾ ಇದ್ದಾಳೆ ಅಂತ ನೋಡಿ. ಅವಳಿಗೆ ಎಂಥ ಭಯ ಇಲ್ಲ, ಏನಿಲ್ಲ. ನೀವು ನಾನು ಸೈಕಲ್ ಓಡಿಸೋದು ಹೇಗೆ ಅಂತ ನೀವು ನೋಡಿ, ಆವಾಗ ಗೊತ್ತಾಗುತ್ತದೆ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ನಾನು ಮಾಡೋದು ಮಾತ್ರ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರ. ನೆಕ್ಸ್ಟು ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನನ್ನು ಅದರಲ್ಲಿ ಹತ್ತಿಸೋಷ್ಟಿಗೆ ಅವರಿಗೆ ಭಯ ಆಗ್ತಾಯಿದೆ. ಅವರು ಫುಲ್ ಹಿಡ್ಕೊಂಡು ನಿಂತಿದ್ದಾರೆ. ಅವರು ಕೈ ಬಿಟ್ಟರೆ ನಾನು ಮುಂದೆ ಹೊಟ್ಟೋಗ್ಬಿಡ್ತೀನಿ. ಅದಕ್ಕೆ ಅವರು ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಹಿಡ್ಕೊಂಡು ನನ್ನ ಹತ್ರ ಹತ್ತು ಅಂತ ಹೇಳ್ತಿದ್ದಾರೆ. ಆದಮೇಲೆ ನಾನು ನೋಡಿ ಇಲ್ಲಿಂದ ಸೈಕ್ಲಿಂದ ಹೊರಡಿದ್ದೀನಿ. ನಿಜವಾಗ್ಲೂ ನನ್ನ ಲೈಫಲ್ಲಿ ಇದು ನಾನು ಫಸ್ಟು ಟೈಮು ನಾನು ಸೈಕಲ್ದು ಪೆಡಲು ತುಳಿತಾ ಇರೋದು. ನಾನು ಇದುವರೆಗೂ ನಾನು ಸೈಕಲ್ ತುಳಿದಿಲ್ಲ. ನಾನು 2 ವೀಲರ್ ಗಾಡಿ ಓಡಿಸ್ತೀನಿ, ಬಟ್ ನನಗೆ ಸೈಕಲ್ ಹೆಂಗೆ ತುಳಿಯೋದು ಅಂತ ನನಗೆ ಗೊತ್ತಿಲ್ಲ. ಇದೇ ನನ್ನ ಲೈಫಲ್ಲಿ ಫಸ್ಟು ಟೈಮು. ನಾನೇನೋ ಆಗುತ್ತೆ ಅಂದ್ಕೊಂಡು ನಾನು ಮಾಡಿರೋದು, ಬಟ್ಟು ನನ್ನ ಕೈಯಲ್ಲಿ ಆ್ಯಕ್ಚುಲಿ ಆಗ್ತಾಯಿಲ್ಲ. ಈಗ ನಾನೊಂದು ಅರ್ಧ ಹತ್ರ ಬಂದಿದ್ದೀನಿ. ಇನ್ನು ಮುಂದೆಗೆ ತುಂಬ ಹೋಗ್ಲಿಕ್ಕಿದೆ. ಬಟ್ಟು ನನ್ನ ಕಾಲು ಏನಾಗಿದೆ ಅಂದರೆ ಪೆಡಲಿಂದ ಬಿಟ್ಬಿಟ್ಟಿದೆ. ನನಗೆ ಸರಿಯಾಗಿ ಪೆಡಲ್ ಹೊಡಿಯೋಕ್ಕಾಗ್ತಾ ಇಲ್ಲ. ಮತ್ತು ನನ್ನ ಫ್ರೆಂಡು ನನಗೆ ಹತ್ತೋಗಲೇ ಹೇಳಿದ್ದು, ನೀನು ಕೆಳಗೆ ನೋಡಬೇಡ, ಕೆಳಗೆ ನೋಡಿದರೆ ಭಯ ಆಗುತ್ತೆ, ಮುಂದೆ ನೋಡ್ಕೊಂಡು ಓಡಿಸು ಅಂದ್ಲು. ಸೊ ಅದಕ್ಕೆ ನನ್ನ ಕಾಲಿಂದ ನಾನು ಪೆಡಲು ಬಿಟ್ಟರೂ ನನಗೆ ಕೆಳಗೆ ನೋಡೋಕ್ಕೆ ಭಯ ಆಗ್ತಾಯಿದೆ. ಯಾಕೆಂದರೆ ನಾನು ಕೆಳಗೆ ನೋಡಿಬಿಟ್ರೆ ಏನೋ ಬಿದ್ದುಬಿಡ್ತೀನ ಅಂತ ನಾನು ಕೆಳಗಡೆಗೆ ನೋಡ್ತಾ ಇಲ್ಲ. ಆದರೂ ನಾನು ಹಂಗೆ ನಿಧಾನವಾಗಿ ತುಳ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಸರಿಯಾಗಿ ತುಳಿಯೋಕ್ಕೆ ಬರ್ತಾ ಇಲ್ಲ. ಈಗ ನೋಡಿ ನನಗೆ 2 ಕಾಲು ನನ್ನ ಪೆಡಲಿಂದ ಬಿಟ್ಬಿಟ್ಟಿದೆ. ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ನನಗೆ ಎಷ್ಟು ಭಯ ಆಗ್ತಾಯಿದೆ ಅಂದರೆ, ನಾನು ಕೆಳಗಡೆ ಬೀಳ್ತೀನಿ. ಅದು ನೋಡಿ ಎಷ್ಟು ಹೈಟ್ ಇದೆ ಅಂತ ನೋಡಿ, ತುಂಬ ಹೈಟಲ್ಲಿ ನಾನು ನಿಂತಿರೋದು. ಸೊ ಅದಕ್ಕೆ ನಾನು ಫುಲ್ಲು ಬಿದ್ದುಬಿಡ್ತೀನಿ ಅಂತ ನನಗೆ ಭಯದಲ್ಲಿ ನೋಡಿ ಎಷ್ಟು ಇದಾಗ್ತಾಯಿದೆ ಅಂತ ನೋಡಿ. ನನಗೆ ಗೊತ್ತು ವೀಡಿಯೋ ಕ್ಲಿಯರ್ ಇಲ್ಲ, ಯಾಕೆಂದರೆ ನನ್ನ ಫ್ರೆಂಡು ಕೆಳಗಡೆಯಿಂದ ವೀಡಿಯೋ ಹಿಡಿತಾ ಇರೋ ಟೈಮಲ್ಲಿ ನಾನು ಈ ಥರ ಬೀಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವರು ಫುಲ್ಲು ಟೆನ್ಷನಲ್ಲಿ ಅವಳಿಗೆ ಸರಿಯಾಗಿ ವೀಡಿಯೋ ಹಿಡಿಯೋಕ್ಕಾಗಿಲ್ಲ. ಆದ್ರೂ ಹಂಗೆ ಇಟ್ಕೊಂಡು ನಿಂತಿದ್ದಾಳೆ. ಕೊನೆಗೆ ನಾನು ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕೆಳಗೆ ಅಂತ ಎಲ್ಲರೂ ನೋಡ್ತಿದ್ದಾರೆ. ಹೆಂಗೋ ಕೊನೆಗೆ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ನಿಧಾನವಾಗಿ ತುಳ್ಕೊಂಡು ಮುಂದೆಗೆ ಹೋಗ್ತಾ ಇದ್ದೀನಿ. ಹೆಂಗೋ ಸಕ್ಸಸ್ ಆಯಿತು ಅಂತ ಹೇಳ್ಬೋದು. ಇದರಿಂದ ಒಂದು ಪಾಠ ಏನಂದರೆ, ನಮ್ಮ ಲೈಫಲ್ಲಿ ನಮಗೆ ಯಾವುದು ಆಗಲ್ಲ ಅಂದಿಲ್ಲ. ಯಾವುದೇ ಆದ್ರೂ ಸ್ವಲ್ಪ ಕಷ್ಟ ಆಯಿತು ಅಂದ್ರೂ ನಮ್ಮ ಲೈಫಲ್ಲಿ ನಾವು ಸಕ್ಸಸ್ ಮಾಡಬೇಕು ಅನ್ನೋ ನಾವು ಅಂದ್ಕೊಂಡ್ರೆ ನಾವು ಮಾಡೇ ಮಾಡ್ತೀವಿ. ಈಗ ನೋಡಿ ಕೊನೆಗೆ ಹೆಂಗೋ ನಾನು ಎಂಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಈ ಕಡೆನೂ ಒಬ್ಬರು ಇರ್ತಾರೆ, ನಾವು ಬಂದು ಇಳಿಯೋರನ್ನ ಇಳ್ಸೋಕೆ ಒಬ್ರು ಇರ್ತಾರೆ, ಅಲ್ಲಿ ಹತ್ತಿಸೋದಕ್ಕೂ ಒಬ್ರು ಇರ್ತಾರೆ. ಹೆಂಗೋ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನನ್ನ ಫ್ರೆಂಡ್ ನೋಡಿ ಅವಳು ಹತ್ಬಿಟ್ಟು ಭಯ ಅಂತ ಇಳಿದೇ ಬಿಟ್ಲು. ಅವಳಿಗೆ ಆಗಲ್ಲ ಅಂತ ಅವಳು ಹೋಗಲೇ ಇಲ್ಲ. ಅದಾದಮೇಲೆ ನಾನು ಈ ಕಡೆ ಇನ್ನೊಂದು ಗೇಮ್ ಇತ್ತು, ಅದು ಆಡ್ತಾಯಿದ್ದೆ. ಇದರಲ್ಲಿ ಎಲ್ಲ ಭಯ ಇಲ್ಲದೆ ಹೋಗ್ಬೋದು, ಬಟ್ ಅದು ತುಂಬ ಭಯ ಆಗಿತ್ತಪ್ಪ. ಅದಾದಮೇಲೆ ನನ್ನ ಫ್ರೆಂಡ್ ನೋಡಿ ಇವಳು ಯಾವ ಗೇಮ್ಗೂ ಆ ಥರ ಹತ್ತಲೇ ಇಲ್ಲ, ಕೊನೆಗೆ ಹೆದರ್ಕೊಂಡು ಒಂದೊಂದು ಮಾಡ್ತಿದ್ದಾಳೆ. ಅದಾದಮೇಲೆ ನಾನು ಈ ಕಡೆ ಇನ್ನೊಂದು ಅಡ್ವೆಂಚರ್ ಗೇಮ್ ಮಾಡ್ತಾಯಿದ್ದೀನಿ. ಅದು ಹೆಂಗೋ ಫಿನಿಷಿಂಗ್ ಸ್ಟೇಜಿಗೆ ಬಂದು ಆಯಿತು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಇದು ಅಂದರೆ ಏನಂದರೆ, ನಾವು ಇದರಲ್ಲಿ ಹಿಂಗೆ ನಡೀತಿರೋ ಟೈಮಲ್ಲಿ ನಾವು ಮೇಲೆ ಹಿಂಗೆ ಇಟ್ಕೊಂಡಿದ್ದೀವಲ್ಲ, ನಾವು ಹಿಂಗೆ ಇಟ್ಕೊಂಡು ನಡೆಯೋ ಟೈಮಲ್ಲಿ ಅದು ಶೇಕ್ ಆಗುತ್ತೆ. ಶೇಕೋ ಟೈಮಲ್ಲಿ ನಾವು ಬೀಳ್ತೀವೋ ಅಂತ ನಮಗೆ ಭಯ. ಬೀಳಲ್ಲ, ಆದರೂ ನಮಗೆ ಆ ಥರ ಶೇಕ್ ಆಗ್ತಿರೋ ಟೈಮಲ್ಲಿ ನಮಗೆ ಕಾಲು ಮುಂದೆ ಗಿಡಕ್ಕೆ ಭಯ ಆಗುತ್ತದೆ. ಯಾಕೆಂದರೆ ನಾವು ಸೈಡಲ್ಲಿ ಏನು ಸಪೋರ್ಟ್ ಇಲ್ವಲ್ಲ, ನಾವು ಮೇಲೆ ಹಂಗೆ ಇಟ್ಕೊಂಡಲ್ವ ಓಡಾಡೋದು, ಅದರಿಂದ ನಮಗೆ ಸ್ವಲ್ಪ ಭಯ. ಬಟ್ಟು ನನಗೇನು ಖುಷಿ ಅಂದರೆ, ತುಂಬ ಗೇಮ್ಸ್ ನಾನು ಆಗಲ್ಲ ಅಂದಿರೋದೆಲ್ಲ ನಾನು ಹತ್ತಿದ್ದೀನಿ. ಯಾಕೆಂದರೆ ನನಗೆ ನನ್ನ ಫ್ರೆಂಡ್ಸ್ ಹೋಗೋ ಟೈಮಲ್ಲಿ ನನಗೂ ಹೋಗ್ಬೇಕು ಅಂತ ಅನಿಸೋದು. ಸೊ ಅದಕ್ಕೆ ನಾನು ತುಂಬ ಗೇಮ್ಸ್ ನಾನು ಅಟೆಂಡ್ ಮಾಡಿಬಿಟ್ಟು ನಾನು ಫಿನಿಷ್ ಮಾಡಿದ್ದೀನಿ. ಅದಾದಮೇಲೆ ಇದು ಸ್ವಲ್ಪ ಟಫ್ ಇರೋವಂಥ ಗೇಮು, ಆದ್ರೂ ಮಾಡಬೇಕು ಅಂತ ಮಾಡ್ತಿರೋದು. ಯಾಕೆಂದರೆ ನಾವು ಹಿಂಗೆ ಸೈಡಲ್ಲಿ ಹಿಂಗೆ ನಡ್ಕೊಂಡು ಬರ್ತಿರೋ ಟೈಮಲ್ಲಿ ಮಧ್ಯದಲ್ಲಿ ಆ ಥರ ಒಂದು ಕಡ್ಡಿ ಥರ ಇರೋದ್ರಿಂದ ಅದನ್ನು ಕ್ರಾಸ್ ಮಾಡ್ಕೊಂಡು ಈ ಕಡೆ ಬರೋದು ತುಂಬ ಕಷ್ಟ. ಅದಾದಮೇಲೆ ನಾವು ಮೇಲೆ ಫುಲ್ಲು ಪ್ರೆಷರ್ ಕೊಡಬೇಕು. ನಾವು ಕೈ ಗಟ್ಟಿಯಾಗಿ ಇಟ್ಕೊಂಡು ಆ ಕಡೆ ಈ ಕಡೆ ನಮಗೆ ಹೋಗ್ಲಿಕ್ಕಾಗೋದು. ನಾವು ಆ ಪ್ರೆಷರ್ ಫುಲ್ ಮೇಲೆ ಕೊಡೋವಾಗ ಫುಲ್ಲು ಸುಸ್ತಾಗುತ್ತೆ. ನನಗೆ ಈ ಗೇಮು ಆಡ್ತಿರೋ ಟೈಮಲ್ಲಿ ತುಂಬ ಸುಸ್ತಾಗ್ತಾಯಿತ್ತು. ತುಂಬ ಸುಸ್ತಾಗ್ತಾಯಿತ್ತು. ಆದ್ರೂ ಎಲ್ಲ ಗೇಮು ಮಾಡಬೇಕು ಅಂತ ಮಾಡ್ತಾ ಇರೋದು. ಆದರೂ ನಾನು ಕೆಲವೊಂದು ಗೇಮಲ್ಲಿ ಹತ್ತಿಲ್ಲ. ಕೆಲವೊಂದು ನನಗೆ ಕಷ್ಟ ಅಂತ ಅನ್ನಿಸ್ತು. ಅದರಲ್ಲಿ 1-2 ಗೇಮು ನಾನು ಹೋಗಿಲ್ಲ. ಹೆಂಗೋ ಈ ಗೇಮು ಫಿನಿಷ್ ಮಾಡಿಕೊಂಡೆ. ಹಾಗೆ ನಾವು ಫುಲ್ಲು ಗೇಮ್ ಆಡಿದ್ದೀವಿ. ನೀವು ನೋಡಿದ್ರಲ್ಲ ಏನೆಲ್ಲ ಗೇಮ್ ಇತ್ತು ಅನ್ನೋದು. ನಾನು ಹೆಂಗೆ ಫುಲ್ಲು ಸ್ವೆಟ್ಟಾಗಿ ಬೆವರಾಗಿ ಫುಲ್ಲು ಸುಸ್ತಾಗೋಗಿದೆ. ಆದರೂ ತುಂಬ ಎಂಜಾಯ್ ಮಾಡಿದೆ. ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತೀನಿ, ಅವ್ರು ಇದುವರೆಗೂ ಫ್ರೆಂಡ್ಸ್ ಜೊತೆ ಬರಲಿಲ್ಲ. ಫ್ರೆಂಡ್ಸ್ ಜೊತೆ ಬಂದು ಹೇಗೆ ಸೆಲೆಬ್ರೇಟ್ ಮಾಡಿದೆ, ಹೇಗೆ ಅವ್ರಿಗೆ ಖುಷಿ ಆಯ್ತಾ ಅಂತ ಕೇಳೋಣ. ಆಯ್ತಪ್ಪ, ನಿಮಗೆ ಹೇಗಿತ್ತು ಅಂತ ಹೇಳು. ಗೇಮ್ಸ್ ಎಲ್ಲ ಹೇಗಿದೆ ಅಂತ ಹೇಳು. ಹಾಂ, ಯಾರಿಗೆ ಭಯ ಹೇಳು, ಇದರಲ್ಲಿ ನೋಡ್ಕೊಂಡು ಹೇಳು ಅಂತ ನಾನು ವಿಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ಯಾರು ಏನು ಹೇಳ್ತಾ ಇಲ್ಲ. ಇದರಲ್ಲಿ ನಮ್ಮಿದರಲ್ಲಿ ಫುಲ್ ಗೇಮ್ ಆಡಿರೋರು ನೀನಾ.
ನೋಡು ಇವ ಸೆಂಟ್ರಲ್ಲಿ ಕೂತಿದ್ದಾಳಲ್ಲ, ವಿಡಿಯೋ ಮಾಡಿದ್ದೀವಿ. ಅದೇನೆ ಆಡಿರೋದು ಸೆಂಟ್ರಲ್ಲಿ ಕೂತಿರೋದು, ಗ್ರೀನ್ ಫುಲ್ ಆಡಿದಾಳೆ, ಫುಲ್ ವಿಡಿಯೋ ಮಾಡಿರೋದು ಇಲ್ಲಿ ಲೆಫ್ಟಲ್ಲಿ ಕೂತಿದ್ದಾಳೆ. ಆಯ್ತಾ, ಇದೇ ನಡೆದಿರೋದು. ಬಟ್ ಇವ್ರದ್ದು ಎಕ್ಸ್ಪೀರಿಯೆನ್ಸ್ ಏನಂತ ಹೇಳ್ತಿದ್ದಾರೆ ಅಂದರೆ, ಅವ್ರವ್ರ ಮಕ್ಳ ಜೊತೆ ಹೋಗುವಾಗ ಯಾವ ಗೇಮು ಆಡಬೇಕು ಅಂತ ಅನಿಸಿಲ್ವಂದೆ. ನಮ್ಮ ಜೊತೆಲಿ ಫ್ರೆಂಡ್ಸ್ ಜೊತೆ ಬಂದರೆ ಅವರು ಫುಲ್ ಯಾವುದು ಬಿಟ್ಟಿಲ್ಲ, ಎಲ್ಲ ಆಡಿದಾಳೆ. ದಿವ್ಯಾ ಒಂದು ಫುಲ್ಲು ಖುಷಿ, ಫುಲ್ಲು ಜೋಶು. ಅದೇ ಅವರು ಅದೇ ಪಿ ಟಿ ಟೀಚರ್ ಅಲ್ವಾ? ಕರೆಕ್ಟ್ ಮಿಸ್. ಅದೇ ನಿನ್ನ ಪಿ ಟಿ ಟೀಚರ್ ಅದೇ ಪರವಾಗಿಲ್ಲ, ನಾವು ಕೊಡಿಸ್ತೀವಿ, ಟ್ರೈನಿಂಗ್ ಕೊಡಿಸ್ತೀನಿ ನಿನಗೆ. ಆಯ್ತಾ, ನಿನ್ನ ಟ್ರೈನಿಂಗ್ ಕೊಟ್ಬಿಟ್ರೆ ಹೌದಾ, ಆಯಿತು. ನಾವು ಹಂಗೆ ಗೇಮೆಲ್ಲ ಆಡಿಬಿಟ್ಟು ಸುಸ್ತಾಗಿ ಇನ್ನೂ ಒಂದು ರಿಫ್ರೆಶ್ ಆಗಿ ಊಟಕ್ಕೆ ಹೋಗ್ಬೇಕು. ಅದಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಊಟ ಮಾಡೋಣ. ನಾವು ಊಟ ಮಾಡೋಣ ಆ ಕಡೆ ಹೋಗೋ ಟೈಮಲ್ಲಿ ಇಲ್ಲಿ ಈ ಕಡೆ ನೋಡಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ, ಚೆನ್ನಾಗಿ ಹೂವು ಬಿಟ್ಟಿದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ವಿಷಯ ನಾನು ನಿಮಗೆ ಹೇಳಕ್ಕೆ ಮರೆತುಬಿಟ್ಟೆ, ಬೇರೆ ಏನಿಲ್ಲ. ಇಲ್ಲಿ ಅಡಿಕೆ ತೋಟದಲ್ಲಿ ಅಲ್ಲಿ ಎಲ್ಲ ನೋಡಿ ಟೆಂಟುಗಳಿದೆ. ಈ ರೂಮ್ಸಲ್ಲಿ ಇರೋಕ್ಕೆ ಇಷ್ಟಪಡದೇ ಇರೋರಿಗೆ ಟೆಂಟ್ ಸಿಗುತ್ತೆ ಇಲ್ಲಿ. ಆಯಿತಾ, ಹಾಗೆ ನಾವು ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟಕ್ಕೆ ಏನಾರ ಸ್ಪೆಷಲ್ ಇದೆ ಅಂತ ನೋಡೋಣ. ಆಯಿತಾ, ಇಲ್ಲಿ ಬಂದು ವೆಜ್ ನಾನ್ ವೆಜ್ ಎರಡು ಇದೆ. ಇದು ಬಂದು ಕ್ಯಾರೆಟ್ ಸೂಪು, ಅದಾದಮೇಲೆ ಈ ಕಡೆ ಬಂದು ರೊಟ್ಟಿ ಇದೆ. ನಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು. ಆಯಿತಾ, ಅನ್ಲಿಮಿಟೆಡು. ಅದಾದಮೇಲೆ ವೆಜಿಟೇಬಲ್ ರೋಲು, ಪನೀರ್ ಕರಿ, ಅದಾದಮೇಲೆ ಇಲ್ಲಿ ಬಂದು ದಾಲು. ಅದಾದ ನಂತರ ಈ ಕಡೆಗೆ ಬಂದರೆ ವೆಜ್ ಬಿರಿಯಾನಿ, ಅದಾದಮೇಲೆ ನೂಡಿಲ್ಸು, ಅದಾದಮೇಲೆ ಈ ಕಡೆಗೆ ಸಲಾಡ್ ಇದೆ, ಅದಾದಮೇಲೆ ಕುಕ್ಕುಂಬರ್, ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಅದಾದಮೇಲೆ ಈ ಥರ ಹಪ್ಪಳ ಇದೆ, ಅದಾದಮೇಲೆ ಕರ್ಡ್ ರೈಸು, ಮೊಸರು, ರಸಮ್, ಅನ್ನ, ಅದಾದಮೇಲೆ ಸ್ವೀಟು. ಈ ಕಡೆಗೆ ಬಂದು ಅಂದರೆ ವೆಜ್ ನಾನ್ ವೆಜ್ಜು, ಚಿಕನ್ ಸಾರು, ಚಿಕನ್ ಬಿರಿಯಾನಿ, ವೆರೈಟಿ ಐಟಮ್ಸ್ ಇದೆ. ಸ್ಪೆಷಲ್ ಏನೆಲ್ಲ ಇದೆ ಅಂತ ನೀವು ನೋಡಿದಾರಲ್ಲ, ಅದರಲ್ಲಿ ನಾನು ಸ್ವಲ್ಪ ಐಟಮ್ಸ್ ತೊಗೊಂಬಂದು ಇದನ್ನು ಫಿನಿಶ್ ಮಾಡಿಬಿಟ್ಟು ಆಮೇಲೆ ಬ್ಯಾಲೆನ್ಸು ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡಿದ್ವಿ. ಸ್ವಲ್ಪ ಸೂಪು, ಚಿಕನ್ನು, ನೂಡಲ್ಸ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ವೆಜ್ ನಾನ್ ವೆಜ್ ಎಲ್ಲ ಸ್ವಲ್ಪ ತೊಗೊಂಡಿರೋದು. ಓಕೆ, ನನ್ನ ಟೇಸ್ಟ್ ನೋಡಿಬಿಟ್ಟು ಮಿಕ್ಕಿದ್ದು ಇದು ಮಾಡಬೇಕು. ಅವಾಗ ನಾವು ಊಟ ಮುಗಿಸ್ತೀನಿ. ಓಕೆ, ನನ್ನ ಫ್ರೆಂಡ್ಸು ಅವರು ಊಟ ಮಾಡ್ತಿದ್ದಾರೆ. ಇದರಲ್ಲಿ ವೆಜ್ ನಾನ್ ವೆಜ್ ಇಬ್ಬರು ಮಿಕ್ಸ್ ಇದ್ದಾರೆ. ಆಯಿತಾ, ಆದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಊಟ ಮಾಡ್ತಿದ್ದಾರೆ. ಅದಾದಮೇಲೆ ಕೊನೆಗೆ ಐಸ್ ಕ್ರೀಮು, ಅದ್ರ ಜೊತೆಯಲ್ಲಿ ಮೂಂಗ್ ದಾಲ್ ಹಲ್ವಾ. ಓಕೆ, ಇದೆರಡು ಇತ್ತು. ಊಟ ಮಾತ್ರ ಸೂಪರ್ ಆಗಿತ್ತು. ಆಯಿತಾ, ಟೇಸ್ಟಿಯಾಗಿತ್ತು. ವೆಜ್ ನಾನ್ ವೆಜ್ಜು ಎಲ್ಲ ಇದೆ. ಆಮೇಲೆ ಎಂಟರ್ಟೈನ್ಮೆಂಟು ಏನೋ ಔಟ್ಡೋರ್ ಗೇಮು, ಇಂಡೋರ್ ಗೇಮು, ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸ್ ಆ ಥರ ಎಲ್ಲ ಇದೆ. ನಮ್ಮದು ಈಗ ಔಟ್ಡೋರ್ ಗೇಮ್ ಮುಗೀತು, ಊಟ ಆಯಿತು. ಇನ್ನೊಂದು ಸ್ವಲ್ಪ ರೆಸ್ಟ್ ತೊಗೊಂಡು ಇಂಡೋರ್ ಗೇಮ್ ಆಡಿಕೊಂಡು ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸ್ ಅಂತ ಮಾಡೋಣ ಅಂದ್ಕೊಂಡಿದ್ದೀವಿ. ಇದೇ ನಮ್ಮದು ವಿಶೇಷ ಇವತ್ತದು. ಅವಾಗ ಮತ್ತು ಬ್ಯಾಲೆನ್ಸ್ ನಮಗೆ ಇಂಡೋರ್ ಗೇಮ್ ಏನಿದೆ ಅಂತ ನೋಡೋಣ. ಇಂಡೋರ್ ಗೇಮ್ ಅಂದರೆ ಇದು ಟೇಬಲ್ ಟೆನ್ನಿಸು, ಅದಾದಮೇಲೆ ಕ್ಯಾರಮ್ಸ್ ಇದೆ, ಅದಾದಮೇಲೆ ಮತ್ತು ಸಣ್ಣದಾಗಿದ್ದಂಥ ಗೇಮ್ ಅಷ್ಟೇ. ಇಂಡೋರ್ ಗೇಮ್ ಅಂತ ಹೇಳೋಷ್ಟು ದೊಡ್ಡದಾಗಿ ಏನಿಲ್ಲ. ಮತ್ತು ನಮಗೆ ಈ ಥರ ಕ್ಯಾರಮ್ಸ್ ಎಲ್ಲ ಆಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಲ್ವಲ್ಲ. ಯಾಕೆಂದರೆ ನಾವು ಇವತ್ತು ಡೇ ಟ್ರಿಪ್ಪು ಅಂತ ಬಂದಿರೋದಲ್ವ, ಅವಾಗ ನಮಗೆ ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು ಅದೆಲ್ಲ ಮುಗಿಸ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಎಂಟರ್ಟೈನ್ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿ ಕೂತಿದ್ದೀವಿ. ಅದಾದಮೇಲೆ ನಾನು ಸ್ವಲ್ಪ ಆಚೆ ಬಂದವಾಗ ನೋಡಿ ಇಲ್ಲಿ ಎಷ್ಟೊಂದು ಮರಗಳಿದೆ ಗೊತ್ತಿದ್ದು ಬಂದು ಇದರಲ್ಲಿ ಫುಲ್ಲು ಸಪೋಟ ಇದೆ. ಸಪೋಟ, ಅದಾದಮೇಲೆ ಮಾವಿನ ಮರದಲ್ಲಿ ಎಲ್ಲ ಮಾವಿನಕಾಯಿ ಎಷ್ಟೊಂದಿದೆ ಗೊತ್ತಾ. ಆದರೆ ಯಾವುದು ಮುಟ್ಟಕ್ಕೆ ಬಿಡಲ್ಲ, ಜಸ್ಟ್ ನೋಡ್ಬೋದು. ಎಷ್ಟೊಂದು ಮಾವಿನಕಾಯಿ ನಿಂತಿರೋದು ನೋಡಿ, ತುಂಬ ಇದೆ. ಯಾಕೆಂದರೆ ಯಾರೂ ಮುಟ್ಟಕ್ಕೆ ಬಿಡಲ್ಲ, ಅವರು ಜಸ್ಟ್ ನೋಡ್ಕೋಬೋದು ಅಷ್ಟೇ ನಮಗೆ. ಆದರೆ ಇದರಲ್ಲಿ ಇದ್ದಿದ್ದು ನಾನು ನಿಮಗೆ ತೋರಿಸಿರೋದು. ಆಯಿತಾ, ಅದಾದಮೇಲೆ ಈ ಕಡೆ ಡಿಫ್ರೆಂಟ್ ಟೈಪು ಗಿಡಗಳಿದೆ ಈ ಸೈಡಲ್ಲಿ. ಅದಾದಮೇಲೆ ಈ ಕಡೆ ಬಂದರೆ ನೋಡಿ ನೀರ್ದ ಮೇಲೆ ಒಂಥರ ಬಲೂನ್ ಥರ, ಇದ್ರ ಒಳಗಡೆ ಈ ಥರ ಆಡ್ಬೋದು. ಈ ಥರ ಇದ್ರ ಮೇಲೆ ಒಳಗಡೆ ಮಲ್ಕೊಂಡು ಈ ಥರ ಎಲ್ಲ ನಾವೇ ತಿರುಗಿಸ್ಕೊಂಡಿದ್ದೀನಿ ಆಡೋದು. ನಾವು ಇದರಲ್ಲಿ ಹತ್ತಿಲ್ಲ, ಯಾಕೆಂದರೆ ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಅದಕ್ಕೆ ಬೇರೆಯವ್ರು ಆಡೋ ಸುಮ್ಮನೆ ವೀಡಿಯೋ ಮಾಡಿದ್ದು. ಅದಾದಮೇಲೆ ನಾವಿಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ನಾವು ಫ್ರೆಂಡ್ಸ್ ಜೊತೆಯಲ್ಲಿ ನಾವು ಸುಮ್ಮನೆ ನೀರಲ್ಲಿ ಆಡ್ತಾ ಇದ್ದೀವಿ ಅಷ್ಟೇ. ಯಾಕೆಂದರೆ ಇದರಲ್ಲಿ ಇರೋರಿಗೆ ಯಾರಿಗೂ ಸ್ವಿಮ್ಮಿಂಗ್ ಏನು ಬರೋಲ್ಲ. ಸುಮ್ಮನೆ ನೀರಲ್ಲಿ ನಾವು 4 ಜನ ಅದರಲ್ಲಿ ನೀರಲ್ಲೇ ಇದು ಮಾಡಿಕೊಂಡು ಆಡ್ತಾ ಇದ್ದೀವಿ. ಸಪ್ರೇಟಾಗಿ ಏನಿಲ್ಲ, ಅದು ನೀರಲ್ಲಿ ನಾವು ಇರೋ ಟೈಮಲ್ಲೇ ನಮಗೊಂದು ಡಿಫರೆಂಟ್ ಫೀಲಿಂಗ್ ಅಲ್ವಾ. ಮನಸ್ಸಿಗೆ ನಮಗೆ ಎಷ್ಟು ಬೇಜಾರಿದೆ ಅಂದ್ರೂ ನಾವು ಈ ಥರ ನೀರಲ್ಲಿ ಇದ್ದರೆ ನಮ್ಮ ಫೀಲಿಂಗ್ಸ್ ನಮಗೆ ನಮ್ಮ ಮನಸ್ಸು ಒಳಗಡೆನೇ ಬರಲ್ಲ. ನೋವಿದ್ರೂ ನಮಗೆ ಎಲ್ಲ ಈ ನೀರಲ್ಲೇ ಹೊಟ್ಟೋಗುತ್ತದೆ. ಆ ಥರ ಇರ್ತದೆ ಈ ನೀರಲ್ಲಿ ಇರೋ ಟೈಮಲ್ಲಿ. ನೀರಲ್ಲಿ ಆಟ ಆಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾವು ಸ್ವಿಮ್ಮಿಂಗ್ ಪೂಲ್ ಇಳಿದ ತಕ್ಷಣ ಅಲ್ಲಿ ರೈನ್ ಡ್ಯಾನ್ಸ್ ನಡೀತಾ ಇದೆ ಅಂತ ಬಂದು ಹೇಳಿದ್ರು. ಸೊ ಅದಕ್ಕೆ ನಾವು
ಹಂಗೆ ಸ್ವಿಮ್ಮಿಂಗ್ ಪೂಲ್ ಅಂತ ಎದ್ದು ರೈನ್ ಡ್ಯಾನ್ಸ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಅದಾದಮೇಲೆ ಮತ್ತೆ ಆ ಥರ ಸ್ವಿಮ್ಮಿಂಗ್ ಪೂಲ್ ಹೋಗ್ತೀನಿ, ಇಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗೋದು. ನಾವು ಸ್ವಲ್ಪ ಹೊತ್ತು ರೈನ್ ಡ್ಯಾನ್ಸ್ ಆಡಿಬಿಟ್ಟು ತಿರ್ಗಾ ವಾಪಸ್ ಅಲ್ಲಿಂದ ಮತ್ತೆ ತಿರ್ಗಾ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಬಂದಿದ್ದೀವಿ. ಯಾಕೆಂದರೆ ಸ್ವಿಮ್ಮಿಂಗ್ ಪೂಲು ನೀರೊಳಗಡೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ, ಮತ್ತು ಮೈಂಡ್ ರಿಲ್ಯಾಕ್ಸೇಷನು ಎಲ್ಲ ಸೂಪರಾಗಿತ್ತು ಆಯಿತಾ. ಅದಾದಮೇಲೆ ನಾವು ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅದಾದಮೇಲೆ ನಾವು ಸ್ನ್ಯಾಕು ಟೀ ಕುಡಿಯೋಣ ಅಂತ ಬಂದೆ. ನಾನು ಇಲ್ಲಿ ಸ್ನ್ಯಾಕು ಆಲೂಗಡ್ಡೆ ಬಜ್ಜಿ, ಅದಾದಮೇಲೆ ಟೀ ತೊಗೊಂಡೆ. ಟೀ ಕಾಫಿ ಎರಡೂ ಇತ್ತು, ನಾನು ಟೀ ತೊಗೊಂಡೆ. ನನ್ನ ಫ್ರೆಂಡ್ಸ್ ಅವರು ರೆಡಿಯಾಗಿ ಅವರು ಟೀ ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ದಾರೆ. ಸ್ನ್ಯಾಕ್ಸ್ ಪೊಟ್ಯಾಟೊ ಅಲ್ಲ ಅದು ಪೊಟ್ಯಾಟೊ ಬಜ್ಜಿ. ಅದಾದಮೇಲೆ ಈ ಕಡೆ ಬಂದರೆ ಇಲ್ಲಿ ನೋಡಿ ಮೇಲೆ ಫುಲ್ಲು ಗಿಡಗಳು ಬೆಳೆಸಿರೋದ್ರಿಂದ ಆ ಕಡೆ ನಡೆಯೋಕ್ಕೆ ತುಂಬ ಚೆನ್ನಾಗಿದೆ. ಸುಮ್ಮನೆ ಅಲ್ಲಿ ನಡೀತಾ ಇದೆ. ಅದಾದಮೇಲೆ ಇದು ನೋಡಿ, ಇದು ಬಂದು ಎಲಿಫೆಂಟ್ ಇಯರ್ಸ್ ಅಂತೆ ಈ ಗಿಡದ ಹೆಸರು. ನಾನದು ನನಗೆ ಒಂಥರ ಡಿಫರೆಂಟ್ ಅಂತ ಅನಿಸ್ತು, ಅದಕ್ಕೆ ನನ್ನ ಫ್ರೆಂಡ್ಸಿಗೆ ಇದು ತೋರಿಸಿರೋದು. ಹಾಗೆ ನಾವು ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು ಎಲ್ಲ ಆದಮೇಲೆ ಸಾಯಂಕಾಲ ಒಂದು ಟೀ ಸ್ನ್ಯಾಕ್ ಎಲ್ಲ ಕುಡ್ಕೊಂಡು ಎಲ್ಲ ರೆಡಿಯಾಗಿ ಈಗ ವಾಪಸ್ ಮನೆಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಈಗ ಗಾಡಿ ಬುಕ್ ಮಾಡ್ತಾ ಇದ್ದೀನಿ. ಗಾಡಿ ಬುಕ್ ಆಗಿ ಗಾಡಿ ಬಂದ ತಕ್ಷಣ ಹೊರಡಬೇಕು. ನಾವು ಇವತ್ತು ಈ ದಿವಸ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಆಯಿತಾ. ತುಂಬ ಖುಷಿ ಆಯಿತು, ಯಾಕೆಂದರೆ ನಾನು ಫಸ್ಟ್ ಟೈಮು ಈ ಥರ ಫ್ರೆಂಡ್ಸ್ ಜೊತೆಯಲ್ಲಿ ಒಂದು ಔಟಿಂಗ್ ಅಂತ ಬರೋದು. ತುಂಬ ಎಂಜಾಯ್ಮೆಂಟ್ ಆಯಿತು. ಮತ್ತು ಇಲ್ಲಿ ಫುಡ್ಡು ಅದಾದಮೇಲೆ ಎಲ್ಲ ಫೆಸಿಲಿಟೀಸು ಚೆನ್ನಾಗಿತ್ತು. ನನ್ನ ಲೈಫಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಯಿತು, ನನಗೆ ತುಂಬ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಬರ್ಬೋದು, ಯಾಕೆಂದರೆ ಒಂದು ಔಟಿಂಗ್ ಅಂತ ಪ್ಲ್ಯಾನ್ ಮಾಡಿದರೆ ಬರ್ಬೋದು. ಗೇಮ್ಸ್ ಎಲ್ಲ ಇದೆ, ಅದಾದಮೇಲೆ ಫುಡ್ಡು ಚೆನ್ನಾಗಿದೆ, ಅದಾದಮೇಲೆ ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು ಆ ಥರ ಎಲ್ಲ ಒಂದು ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ. ನಾಳೆ ನಾವು ಹೊಸ ವೀಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್.